ನಗರ ವಿಧಾನಸಭಾ ಕ್ಷೇತ್ರದ ಕದ್ರೇನಹಳ್ಳಿ ವಾರ್ಡ್ನಲ್ಲಿ ಕಟ್ಟಡ ಕಾರ್ಮಿಕರು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ನಾವು ಇಲ್ಲಿನ ಅಭ್ಯರ್ಥಿಯಾದಂಥ ರಘುನಾಥ್ ನಾಯ್ಡು ಅವರು, ಎಲ್ ಶ್ರೀನಿವಾಸ್ ಅವರು, ಇದೇ ರೀತಿ ಸಂಜಯ್ ಗೌಡ ಅವರು ನಮ್ಮ OBC ಜಿಲ್ಲಾಧ್ಯಕ್ಷರು, ಅದೇ ರೀತಿ ನಮ್ಮ ಸೋಷಿಯಲ್ ಮೀಡಿಯಾ ಗಿರೀಶ್ ಅವರು ಜಿಲ್ಲಾಧ್ಯಕ್ಷರು ಎಲ್ಲ ಬಂದು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಭಾಗದಲ್ಲಿ ಯಾರ್ಯಾರು ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ರೀತಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ಅದೇ ಎಲ್ಲ ರೀತಿ ಬ್ಲಡ್ ಚೆಕಪ್ ಮಾಡ್ತಾಯಿದ್ದಾರೆ. ಕಿಡ್ನಿ ಫಂಕ್ಷನ್ನು, ಲಿವರ್ ಫಂಕ್ಷನ್ನು, ಆಮೇಲೆ ಅವ್ರಿಗೆ ಎಲ್ಲ ಕಣ್ಣಿಂದು ಎಲ್ಲ ರೀತಿ ಚೆಕಪ್ ಮಾಡ್ತಾಯಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತ ಕುಟುಂಬದವರಿಗೆ ಇದು ನಡೀತಾ ಇದೆ. ಈ ಭಾಗದಲ್ಲಿ ಸುಮಾರು ಕಟ್ಟಡ ಕಾರ್ಮಿಕರಿದ್ದಾರೆ. ಅವ್ರಿಗೆಲ್ಲ ನಾವು ಇನ್ನೂ ಇಲ್ಲಿ ಈ ಮೊದಲನೇ ಕ್ಯಾಂಪ್ ಆಗಿರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸ್ ಎಲ್ಲ ಹೋಗಿ ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನೇನು ಸಿಗ್ತಾ ಇದೆ ಅವ್ರ ಸೌಲಭ್ಯಗಳು, ಹಿಂಗಿದ್ರು 5 ಗ್ಯಾರಂಟಿಗಳ ಜೊತೆಲಿ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಉತ್ತಮವಾದಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಅವರು ಇವಾಗ ಒಟ್ಟು 44 ಲಕ್ಷ ಜನ ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ. ಅದರಲ್ಲಿ ಸುಮಾರು ಬೋಗಸ್ ಕಾರ್ಡುಗಳಿದೆ. ಅದು ಅವ್ರು ಬಂದಿರೋದ್ರಿಂದ ಬೋಗಸ್ ಕಾರ್ಡುಗಳು ಅವಾಯ್ಡ್ ಆಗ್ತಾಯಿದೆ. ಯಾಕಂದರೆ ನಿಜವಾದ ಫಲಾನುಭವಿಗೆ ಸಿಗ್ತಾಯಿಲ್ಲ. ಏನು ಸಿಗಬೇಕಾ ಸವಲತ್ತುಗಳು ಸಿಗದಿರ ಫಲಾನುಭವಿಗಳು ಸಿಗದ್ರೆ ಸುಮ್ಮನೆ ಎಲ್ಲ ಒಳ್ಳೊಳ್ಳೆ ಮನೆ ಕಟ್ಕೊಂಡಿರೋರ ಹತ್ರ ಲೇಬರ್ ಕಾರ್ಡ್ ಇಟ್ಕೊಂಡು ಬೆನಿಫಿಟ್ಸ್ ತಗೊತಾ ಇದ್ದಾರೆ. ಅದಕ್ಕೋಸ್ಕರ ಕಾರ್ಮಿಕರಿಗೂ ಸಿಗಬೇಕಾದಂಥ ಇದು ಬೋರ್ಡ್ ಇರೋದು ಕಟ್ಟಡ ಕಾರ್ಮಿಕರಿಗೋಸ್ಕರ. ಇಲಾಖೆಯ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮಂಡಳಿ ವತಿಯಿಂದ ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿ ಲೇಔಟ್ ಕದ್ರೇನಹಳ್ಳಿಯಲ್ಲಿ ಇಲ್ಲಿರ್ತಕ್ಕಂಥ ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗ, ಅದೇ ರೀತಿ ಪದ್ಮನಾಭನಗರ ಬ್ಲಾಕ್ ಕಾರ್ಮಿಕ ವಿಭಾಗದಿಂದ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಫೆಸಿಲಿಟಿನ ಚೆಕಪ್ನ ಜನಗಳಿಗೆ ಅಂದರೆ ನೋಂದಾಯಿತ ಕಾರ್ಮಿಕರಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗ ಮಾಡ್ತಾಯಿದೆ. ಇದರಲ್ಲಿ ಸುಮಾರು ಈಗ ಆಲ್ರೆಡಿ 50 ಜನದ ಮೇಲೆ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ಕಟ್ಟಡ ಕಾರ್ಮಿಕರು ಅಂತಕ್ಕಂಥವ್ರು ನಿಜವಾಗ್ಲೂ ಶ್ರಮ ಪಡ್ತಕ್ಕಂಥವ್ರು, ಅಂದರೆ ಅವರ ಆರೋಗ್ಯದ ಪರಿಸ್ಥಿತಿ ಯಾವಾಗೂ ಸ್ಟೇಬಲ್ ಆಗಿರಬೇಕಾಗುತ್ತೆ. ಯಾವಾಗೂ ಅದಕ್ಕೋಸ್ಕರ ಅವರ ತಪಾಸಣೆ ಆಗಾಗ ಆಗಬೇಕು. ಆ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಮಂಡಳಿ ಏನು ಕಟ್ಟಡ ಕಾರ್ಮಿಕರ ಮಂಡಳಿ ಇದೆ, ಎಲ್ಲ ವಾರ್ಡ್ ಮಟ್ಟದಲ್ಲಿ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಈ ತಪಾಸಣೆ ನಡೆಸ್ತಾ ಇದೆ. ಕಾರ್ಮಿಕರ ಒಂದು ತಪಾಸಣೆ ಶಿಬಿರವನ್ನು ಇಲ್ಲಿ ಯಶಸ್ವಿಯಾಗಿ ನೆರವೇರಿಸ್ತಾ ಇದೆ. ಸೊ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಜೊತೆಗೆ ಪೋಲಿಯೋ ಡ್ರಾಪ್ಸ್ ಹಾಕುವಂಥದ್ದು ಏನು ಇವಾಗ ಭಾರತದಲ್ಲಿ ಭಾಳ ವರ್ಷದಿಂದ ಪೋಲಿಯೋಯಿಂದ ಭಾಳ ಜನ ಇಲ್ಲಿ ಅನುಕೂಲ ಪಡ್ಕೊಂಡಿದ್ದಾರೆ. ಭಾಳ ಜನಕ್ಕೆ ಪೋಲಿಯೋ ಮುಕ್ತ ಆಲ್ರೆಡಿ ನಮ್ಮ ದೇಶ ಆಗಿದೆ. ಈಗಿರುವಂಥ ಮಕ್ಳಿಗೂ 5 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಮಕ್ಕಳು ಪೋಲಿಯೋ ಹಾಕ್ಸ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರಿಗೂ ಸಾಕಷ್ಟು ಪ್ರಚಾರ ಆಗಿದೆ. ಭಾಳ ಜನ ಮಕ್ಕಳು ಬಂದು ಪೋಲಿಯೋ ಡ್ರಾಪ್ಸ್ನ ಅವರ ಪೇರೆಂಟ್ಸ್ ಜೊತೆ ಬಂದು ಹಾಕ್ಸ್ತಾ ಇದ್ದಾರೆ.